ಲೈಫಲ್ಲಿ ನಾವು ನಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಏನಿರಲ್ವೋ ಅದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ, ಕೊರಗ್ತಾ ಇರ್ತೀವಿ, ಓವರ್ ಥಿಂಕ್ ಮಾಡ್ತಿರ್ತೀವಿ. ಯಾರದೇ ಒಬ್ಬರ ಜೀವನದಲ್ಲಿ ಬೇಸಿಕ್ ನೀಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲೈಕ್ ಟೈಮ್ ಟು ಟೈಮ್ ಊಟ, ಮಲ್ಕೊಳ್ಳೋಕ್ಕೆ ಜಾಗ, ಹಾಕ್ಕೊಳ್ಳೋಕ್ಕೆ ಬಟ್ಟೆ, ಒಂದು ಪುಟ್ಟದಾದ ಮನೆ. ಈ ಬೇಸಿಕ್ಸ್ ಥಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನರ ಜೀವನದಲ್ಲಿ ಒಂದೊತ್ತು ಊಟಕ್ಕೋಸ್ಕರ ಅವರು ತುಂಬ ಪರದಾಡ್ತಿರ್ತಾರೆ. ಪೇರೆಂಟ್ಸ್ ಅವ್ರು ಒಂದು ಹೊತ್ತಿನ ಊಟನ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳಿಗೆ ಇಡ್ತಿರ್ತಾರೆ. ಇದು ನಿಮ್ಮ ಲೈಫಲ್ಲೂ ಆಗಿರುತ್ತೆ, ನನ್ನ ಲೈಫಲ್ಲಿ ಕೂಡ ಆಗಿದೆ. ಸೊ ಈ ರೀತಿ ಇದ್ದಾಗ ನಾವು ಏನಕ್ಕೆ ಅಷ್ಟು ಕಂಪ್ಲೇಂಟ್ಸ್ ಮಾಡ್ತಿರ್ತೀವಿ, ಏನಕ್ಕೆ ಅಷ್ಟು ಓವರ್ ಥಿಂಕ್ ಮಾಡ್ತಿರ್ತೀವಿ? ಈ ರೀತಿ ನೀವು ಓವರ್ ಥಿಂಕ್ ಮಾಡ್ತಿದ್ರೆ ಫಾರ್ ಶ್ಯೂರ್ ಯು ವಿಲ್ ಗೆಟ್ ಹೆಡೇಕ್. ಆಮೇಲೆ ಸೆಕೆಂಡ್ರಿ, ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನ ನೀವು ಕಳ್ಕೊಳ್ತೀರ, ನಿಮ್ಮ ಕೈಯಾರೆ ನೀವು ಸಾಯಿಸ್ತೀರ. ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಗೇನ್ ಯು ವಿಲ್ ನೆವರ್ ಎವರ್ ಗೆಟ್ ಇಟ್ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಸೊ ಆ ಥರ ಇದ್ದಾಗ ಯಾಕೆ ಯೋಚನೆ ಮಾಡಬೇಕು ಅಷ್ಟೊಂದು? ಸರಿ, ನಾವೇನಾದರೂ ಓವರ್ ಥಿಂಕ್ ಮಾಡಿಬಿಟ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ, ಏನು ಕಂಪ್ಲೇಂಟ್ ಮಾಡ್ತಿದ್ವೋ ಅದು ಹುಡ್ಕೊಂಡು ನಮ್ಮ ಹತ್ರ ಬಂದುಬಿಡುತ್ತಾ? ಇಲ್ವಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಾವು ಖುಷಿ ಪಡೋಣ. ಸೊ ಆ ಮೂಮೆಂಟಲ್ಲಿ ಬದುಕೋಣ, ಆ ಮೂಮೆಂಟ್ನ ಎಂಜಾಯ್ ಮಾಡೋಣ. ಒಂದಲ್ಲ ಒಂದು ದಿನ ನೀವು ಏನು ಬೇಕು ಅಂತ ಅಂದ್ಕೊತಿರ್ತೀರ, ಮತ್ತು ನಿಮ್ಮ ಹತ್ರ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರಯತ್ನ ಪಡ್ತೀರಿ, ಬಟ್ ಹಾಳು ಮಾಡ್ಕೊಬೇಡಿ. ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನ ಇಲ್ಲದೇ ಇರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಹಾಳು ಮಾಡ್ಕೊಳ್ಬೇಡಿ. ಸೊ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಲ್ವಾ?